ಕರ್ನಾಟಕ ಸಂಸ್ಕೃತಿ ನಾಯಕ ಸಮಾನತೆ ಹರಿಕಾರ ಬಸವ ಜಯಂತಿ ಇದೀಗ ಅದುವೇ ಆಚರಣೆ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಜನಸಾಗರ ಇದೊಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಅಣ್ಣ ಬಸವೇಶ್ವರರ ಜಯಂತಿ ಉತ್ಸವವನ್ನ ಬೆಳಗಾವಿ ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ತಾವು ನೋಡ್ತಾ ಇರ್ಬೋದು, ಈ ಬಾರಿ ಸಾವಿರ ಸಂಖ್ಯೆಯಲ್ಲಿ ಬಸವ ಭಕ್ತರು ಪಾಲ್ಗೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ಈ ಬಾರಿ ರೂಪಕ ವಾಹನಗಳು ಕೂಡ ಇದೆ, ವಾದ್ಯ ವೃಂದಗಳು ಕೂಡ ಇವೆ. ಒಟ್ಟಾರೆಯಲ್ಲಿ ಇಡೀ ಬೆಳಗಾವಿ ಬಸವಮಯವಾಗಿರೋದನ್ನು ತಾವೆಲ್ಲ ಕಾಣ್ತಾ ಇದ್ದೀರಿ. ರಾಣಿ ಚೆನ್ನಮ್ಮ ವೃತ್ತದಿಂದ ಆರಂಭವಾಗಿದೆ. ಇದು ಲಿಂಗರಾಜ್ ಕಾಲೇಜು ಮೈದಾನದಲ್ಲಿ ಮುಕ್ತಾಯವಾಗುವಂಥದ್ದು. ಅಲ್ಲಿ ಮತ್ತೆ ಬಸವ ತತ್ವ ಇರ್ಬೋದು, ಬಸವೇಶ್ವರರ ಒಂದು ಜೀವನ ಇರ್ಬೋದು, ಆ ಬಗ್ಗೆ ಒಂದು ಅರಿವು ಮೂಡಿಸುವಂತ, ಜಾಗೃತಿ ಮೂಡಿಸುವಂತ ಒಂದು ಶೋಗಳನ್ನ ಏರ್ಪಡಿಸಲಾಗಿದೆ. ಲೇಸರ್ ಶೋ ಜೊತೆಗೆ ಕ್ರ್ಯಾಕರ್ ಶೋ ಕೂಡ ಈ ಬಾರಿ ಆಕರ್ಷಣೆ ಅಂತ ಹೇಳ್ಬೋದು. ಕೆಲವೇ ದಿನಗಳ ಹಿಂದೆ ಭವ್ಯವಾದಂತ ಬೈಕ್ ರ್ಯಾಲಿಯನ್ನು ಕೂಡ ಬಸವ ಜಯಂತಿ ಉತ್ಸವದ ಅಂಗವಾಗಿ ಮಾಡಲಾಗಿತ್ತು. ಈ ಬಾರಿ ಕೂಡ ಸಾವಿರ ಸಂಖ್ಯೆಯಲ್ಲಿ ನಾವು ಶರಣೆಯರನ್ನ ನೋಡ್ತಾ ಇದೀವಿ ಈ ಬಾರಿಯ ರ್ಯಾಲಿಯಲ್ಲಿ. ಇವನ್ ಯಾರ ಇವ ನಮ್ಮವ ಎನ್ನುತ್ತಾ ಬಸವಣ್ಣವರ ಈ ವಚನಗಳನ್ನ ಅನ್ಸುತ್ತಾ ಇವತ್ತು ಬಸವಣ್ಣ ಜಯಂತಿ ಪ್ರಯುಕ್ತ ಬೆಳಗಾವಿಯಲ್ಲಿ ಏನು ಆಗ್ತಾ ಇದೆ. ನೀವು ನೋಡ್ತಾ ಇದ್ರಿ ಮೆರವಣಿಗೆಯಲ್ಲಿ ಸಾವಿರಾರು ಇಲ್ಲಿ ಏನು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಏನು ಸಂಸ್ಕೃತಿ ನಾಯಕ ಬಸವಣ್ಣವರ ಜಯಂತಿ ಪ್ರಯುಕ್ತ ಇದೊಂದು ಏನು ಮೆರವಣಿಗೆ ಪ್ರಾರಂಭ ಮಾಡಲಾಗಿದೆ. ಬೆಳಗಾವಿಯ ಚನ್ನಮರುತದಿಂದ ಇದೊಂದು ಮೆರವಣಿಗೆ ಮಾಡಲಾಗಿದೆ. ನೋಡ್ತಾ ಇದ್ದಾರೆ ಈ ಮೆರವಣಿಗೆದಲ್ಲಿ ಭಗವಾ ಒಂದು ಧ್ವಜ ತಗೊಂಡು ಈ ಮೆರವಣಿಗೆ ಭಾಗಿದ್ದಾರೆ. ಇದೊಂದು ಅದ್ಭುತ ಕ್ಷಣಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬೆಳಗಾವಿಯ ಚನ್ನಮರುತದಿಂದ ಇದೊಂದು ಬಸವ ಜಯಂತಿ ಮೆರವಣಿಗೆ ಈಗ ಪ್ರಾರಂಭ ಆಗಿದೆ. ಈ ಮೆರವಣಿಗೆ ಈಗ ಕಾಕ್ತಿವೇಸ್ ಮೂಲಕ ಏನು ಈ ನಗರದ ಪ್ರಮುಖ ಭಾಗಗಳಲ್ಲಿ ಇದೊಂದು ರ್ಯಾಲಿಗಳು ಇದೀಗ ಪ್ರಾರಂಭ ಆಗಿದೆ. ವೀಕ್ಷಕರೇ, ಏನು ಈ ಬಸವ ಜಯಂತಿ ರ್ಯಾಲಿಯಲ್ಲಿ ಮಹಾಂತೇಶ್ ಕೌಟಿಗಳು ಕೂಡ ಭಾಗಿಯಾಗಿದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಹೇಗೆ ಈ ಒಂದು ಬಸವ ಜಯಂತಿ ಮೆರವಣಿಗೆ ಆಚರಣೆ ಮಾಡ್ತಾ ಇದ್ದಾರೆ, ಏನ್ ಸಂದೇಶ ಕೊಡ್ತಾ ಇದ್ದಾರೆ? 12ನೇ ಶತಮಾನದ ದಾರ್ಶನಿಕ ಮಹಾಮಾನವತಾವಾದಿ ಬಸವಣ್ಣ, ವರ್ಗರಹಿತ ವರ್ಣರಹಿತ ಸಮಾಜವನ್ನು ಕೊಟ್ಟವನು ಬಸವಣ್ಣ, ತುಳಿತಕ್ಕೆ ಒಳಗಾದಂತ ಜನರ ಧ್ವನಿಯಾದವನು ಬಸವಣ್ಣ. ಅಂತ ಬಸವ ಜಯಂತಿ ಆಚರಣೆ ಅರ್ಥಪೂರ್ಣವಾಗಬೇಕು. ಕಾಯಕ ಮತ್ತು ದಾಸೋಹದ ಮುಖಾಂತರ ಸಮಾಜವನ್ನು ಕಟ್ಟಿದವನು ಬಸವಣ್ಣ. ಅಂತವನ ಜಯಂತಿ ಆಚರಣೆ ಬೆಳಗಾವಿ ಮಹಾನಗರದಲ್ಲಿ ಅಭೂತಪೂರ್ಣವಾಗಿರ್ತಕ್ಕಂಥ ಒಂದು ಶೋಭಾಯಾತ್ರೆಯ ಮುಖಾಂತರ ಇವತ್ತು ಆಚರಣೆ ಆಗ್ತಾ ಇದೆ. ವಿಶೇಷವಾಗಿ ವಚನ ಸಾಹಿತ್ಯದ ಮುಖಾಂತರ ಜನಾಂಗವನ್ನು ಕಟ್ಟತಕ್ಕಂಥ ಕೆಲಸವನ್ನು ಸಮಾಜದ ಎಲ್ಲ ಒಳಪಂಗಡಗಳನ್ನು ಮೀರಿ ಸಮಾಜವನ್ನು ಒಗ್ಗೂಡಿಸ್ಬೇಕು ಅಂತಕ್ಕಂಥ ಬಸವಪರ ಸಂಘಟನೆಗಳು, ವೀರಶೈವ ಲಿಂಗಾಯತ ಮಹಾಸಭೆ ಆಗಿರಬಹುದು ಮತ್ತು ಎಲ್ಲ ಸಂಘಟನೆಗಳು ಈ ಒಂದು ವಿಶೇಷವಾಗಿರ್ತಕ್ಕಂಥ ಶೋಭಾಯಾತ್ರೆಯನ್ನ ಇವತ್ತು ಕೈಗೊಂಡಿದ್ದಾರೆ. ಬಸವಣ್ಣ ಬರೀ ವೀರಶೈವ ಲಿಂಗಾಯತರಿಗೆ ಸೀಮಿತನಾದವನಲ್ಲ. ಬಸವಣ್ಣ ಇಡೀ ವಿಶ್ವದ ಎಲ್ಲಾ ಜಾತಿ ಜನಾಂಗಕ್ಕೂ ಒಪ್ಪಿಕೊಳ್ತಕ್ಕಂಥ ನಾಯಕ ಬಸವಣ್ಣ. ಅಂತವರ ಜಯಂತಿ ಅದು ಅರ್ಥಪೂರ್ಣವಾಗಿರ್ತಕ್ಕಂಥ ಆಚರಣೆಯನ್ನ ಮಾಡತಕ್ಕಂಥ ಈ ಹಿನ್ನೆಲೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಶೋಭಾಯಾತ್ರೆ ಬೆಳಗಾವಿ ಮಹಾನಗರದಲ್ಲಿ ಇವತ್ತು ಜರುಗ್ತಾ ಇದೆ. ಮುಂದಿನ ಜನಾಂಗಕ್ಕೆ, ಯುವ ಜನಾಂಗಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಸಮಾಜ ಇವತ್ತು ನೀಡ್ತಾ ಇದೆ. ರ್ಯಾಲಿ ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಾ ಇದೆ? ಚೆನ್ನಮ್ಮ ಸರ್ಕಲ್ನಿಂದ ಇವತ್ತು ಕಡೆ ಬಜಾರ್, ಕಿರ್ಲೋಸ್ಕರ್ ಮಾರ್ಗ, ಅಲ್ಲಿಂದ ಮಾರುತಿ ಗಲ್ಲಿ, ಅಲ್ಲಿಂದ ಬೋಗಾರ್ವೆಸ್ ಮೂಲಕ ಕೇಲಿ ಸಂಸ್ಥೆ ಲಿಂಗರಾಜ ಮಹಾವಿದ್ಯಾಲಯಕ್ಕೆ ಕೊನೆಗೊಳ್ಳಲಿದೆ. ಯಾರವಣಿಯವರು ನಮ್ಮವನು ಅಂತ ಒಂದು ಸಂದೇಶ ಕೊಡ್ತಾ ಇದ್ರಿ. ಆದ್ರೆ ಈಗಿನ ಕಾಲದಲ್ಲಿ ಆ ಸಂದೇಶವನ್ನು ಕೊಡಲು ನೀವು ಎಷ್ಟು ಯಶಸ್ವಿಯಾಗಿದೆ ನೋಡಿ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ, ಇವನು ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದವನು ಬಸವಣ್ಣ. ಇವತ್ತು ಜಾತಿಗಳ ಮಧ್ಯೆ, ವರ್ಗಗಳ ಮಧ್ಯೆ, ಸಮಾಜಗಳ ಮಧ್ಯೆ ಒಡೆದು ಆಳತಕ್ಕಂಥ ನೀತಿಯನ್ನು ನಾವು ನೋಡ್ತೀವಿ. ಆದರೆ ಬಸವಣ್ಣ ಸಂಘಟಿತ ಸಮಾಜಕ್ಕಾಗಿ ಸಂದೇಶವನ್ನು ಕೊಟ್ಟವನು ಬಸವಣ್ಣ. ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗ್ತದೆ. ಅದು ಬರೀ ವೀರಶೈವ ಲಿಂಗಾಯತರಿಗಷ್ಟೇ ಅಲ್ಲ, ಇಡೀ ವಿಶ್ವವೇ ನಮ್ಮ ಕುಟುಂಬ ಅಂತಕ್ಕಂಥ ರೀತಿಯಲ್ಲಿ ನಾವು ಸಮಾಜವನ್ನು ಸಂಘಟನೆ ಮಾಡಬೇಕಾಗಿದೆ. ಅಂದಾಗ ಮಾತ್ರ ವಿಶ್ವದ ಭಾತೃತ್ವ
ಅದು ಕೂಡಿ ಬರಲಿದೆ. ಎಲ್ಲ ಜಾತಿ ಜನಾಂಗಗಳನ್ನ ಒಗ್ಗೂಡಿಸಿ ನಾವೆಲ್ಲರೂ ಸಹೋದರತ್ವದಿಂದ ಬಾಳಿದಾಗ ಮಾತ್ರ ಇವತ್ತು ಇರಾನ್ದಲ್ಲಿ, ಇವತ್ತು ಇಸ್ರೇಲ್ದಲ್ಲಿ ಏನ್ ನಡೀತಾ ಇದೆ ಆ ಎಲ್ಲಕ್ಕೂ ಬಸವಣ್ಣನೇ ಸಂದೇಶ. ನಾವು ಸಹೋದರರಂತೆ ಬಾಳಿದ್ರೆ ಇಂಥ ಯುದ್ಧಗಳನ್ನ ಸಹಿತ ತಪ್ಪಿಸಬಹುದು. ಸೊ ವೀಕ್ಷಕರೇ, ಇದಿಷ್ಟು ಏನಂತಂದ್ರೆ ಇವನ್ ಯಾರವ ಯಾರು ನನ್ನವ ಅಂತ ಸಂಸ್ಕೃತಿ ನಾಯಕ ಬಸವಣ್ಣ ಇವರ ಜಯಂತಿ ಇದೀಗ ಬೆಳಗಾವಿಯಲ್ಲಿ ಜಯಂತಿ ಆಚರಣೆ ಮಾಡಲಾಗ್ತದೆ. ಈ ಆಚರಣೆಯಲ್ಲಿ ನೀವು ನೋಡ್ತಾರೆ, ಬಸವ ತತ್ವಗಳ ಸಿದ್ಧಾಂತವನ್ನು ಪಾಲನೆ ಮಾಡ್ತಿರುವ ಏನು ಬಸವಾದಿಗಳು ಹಾಗೂ ಲಿಂಗಾಯತ ಸಮಾಜದ ನಾಯಕರು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಎಲ್ಲ ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ಬಸವಪರ ಸಂಘಟನೆಯವರು ಕೂಡಿ ಬಸವಣ್ಣನವರ 893ನೇ ಜಯಂತಿ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿ ನಾಡಿಗೆ ಭಾವೈಕ್ಯತೆಯ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಜಗತ್ತಿನ ಎಲ್ಲ ಕಡೆಗೂ ಯುದ್ಧ ನಡೆದರೂ ಕೂಡ ಭಾರತ ದೇಶದಲ್ಲಿ ಈ ಹಬ್ಬ ನಡೆದಿದೆ ಅಂತಂದ್ರೆ ಕಾರಣನೇ ಅದಕ್ಕೆ ಜಗತ್ತಿಗೆ ಬಸವನ ತತ್ವ ಅನ್ನುವಂತ ಮಾತನ್ನೇ ನಮ್ಮ ಮುಗಿಸ್ತೇ ಬಸವ. ವೀಕ್ಷಕರೇ, ಬಸವ ಜಯಂತಿ ರ್ಯಾಲಿಯಲ್ಲಿ ಏನು ಪಾಲಕಿ ಕೂಡ ಇದೊಂದು ಭಾಗವಾಗಿದೆ. ಪಾಲಕಿ ಭಕ್ತಿ ಬಸವಣ್ಣವರ ಒಂದು ವಿಶ್ವದಲ್ಲಿ ಇವತ್ತು ಮೆಸೇಜ್ ಕೊಡಬೇಕಾಗಿದೆ. 12ನೇ ಶತಮಾನದಲ್ಲಿ ಅವನು ಶಾಂತಿ ಕೋರಿದ್ದ, ಜಾತಿ ಪಂಥಲ ಭೇದವನ್ನು ಅಡಿಸಿದ್ದ. ಇವತ್ತು ಜಗತ್ತು ಯುದ್ಧಗಳಾಗಿ ಮೆರಿತಾ ಇದ್ದಾವೆ. ಅದಕ್ಕೆ ಒಂದೇ ಹಾದಿ ಬಸವ ತತ್ವವನ್ನು ಮತ್ತೊಮ್ಮೆ ಈ ಭೂಮಿ ಮೇಲೆ ಆದ್ರೆ ಎಲ್ಲ ಸರಿ ಆಗ್ತದೆ. ಆ ಮೆಸೇಜ್ ಇವತ್ತು ನಾವು ಕೊಡ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ ಹಾಕಿಕೊಂಡಂತ ಮಾರ್ಗವನ್ನ ಇವತ್ತಿನ ದಿವಸ ಅನುಸರಿಸುವಂತ ಕಾಲ ಒದಗಿ ಬಂದಂತ ನನ್ನ ಭಾವನೆ ಇದೆ. ಇವತ್ತು ಮೀಸಲಾತಿ ಇರ್ಬೋದು, ಅವತ್ತಿನ ಕಾಲದಲ್ಲಿ ಎಲ್ಲ ಜಾತಿ ಜನಾಂಗವನ್ನು ಒಗ್ಗೂಡಿಸಿ ಎಲ್ಲ ಮೀಸಲಾತಿಗಳನ್ನ ಕೊಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ದಿವಸ ಹೆಣ್ಮಕ್ಳಿಗೆ 50% ಮೀಸಲಾತಿ ಕೊಟ್ಟಿರ್ತಕ್ಕಂಥ ಬಸವಣ್ಣ ಇವತ್ತಿನ ದಿವಸ ಆ ಕೇಂದ್ರ ಸರ್ಕಾರ 33% ಮೀಸಲಾತಿಯನ್ನು ಕೊಡ್ಲಿಕ್ಕೆ ವಿರೋಧ ಪಕ್ಷಗಳು ಹೊಯ್ಯಾಡಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಇವತ್ತಿನ ದಿನಮಾನಗಳಲ್ಲಿ 12ನೇ ಶತಮಾನದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಶ್ವಗುರು ಬಸವಣ್ಣ ಇವತ್ತು ಅನುಕರಣೆ ಆಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಆಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಒಂದು ಸಂದೇಶವನ್ನ ಯುವಕರ ಮುಖಾಂತರ ಕೊಡಬೇಕನ್ನುವಂತ ಒಂದು ಸಂದೇಶವನ್ನು ಇಟ್ಕೊಂಡು ಇವತ್ತು ಬಸವ ಜಯಂತಿ ನಿಮಿತ್ತವಾಗಿ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅದ್ದೂರಿಯಾಗಿ ಸಾಗ್ತಾ ಇದೆ. ಇವತ್ತು ಎಲ್ಲಿ ನೋಡಿದ್ರೆ ಜನ ಒಂದು ಆಕರ್ಷಣೆ, ಜನರ ಒಂದು ಪ್ರಾತಿನಿಧ್ಯ ಎಲ್ಲದರಲ್ಲಿಯೂ ಸಹಿತ ಮುಂದೆ ಬರ್ಬೇಕು ಅನ್ನುವಂತ ಒಂದು ಹಿತಾಸಕ್ತಿಯಿಂದ ವೀರಶೈವ ಲಿಂಗಾಯತದಲ್ಲಿ ಇರ್ತಕ್ಕಂಥ ಒಗ್ಗಟ್ಟನ್ನ ನಾವು ಇವತ್ತು ತೋರ್ತಾ ಇದ್ದೀವಿ. ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ವೀರಶೈವ ಲಿಂಗಾಯತ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ವೀರಶೈವ ಲಿಂಗಾಯತ. ಅದು ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಸಾಕಷ್ಟು ಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಜಾತಿಯ ಸಮಾನಾಂತರವಾಗಿ ನೋಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತಿನ ದಿವಸ ಎಲ್ಲ ಜಾತಿ ಜನಾಂಗವನ್ನ ಒಗ್ಗೂಡಿಸುವಂತ ಒಂದು ಕೆಲಸ ನಮ್ಮ ವೀರಶೈವ ಲಿಂಗಾಯತ ಮಾಡಿದೆ ಅನ್ನುವಂಥದ್ದನ್ನ ಇವತ್ತು ಈ ಜನಾಂಗವನ್ನು ನೋಡಿದ್ರೆ ಗೊತ್ತಾಗ್ತದೆ. ಅದಕ್ಕೆ ಧನ್ಯವಾದ ಹೇಳೋದು. ಇವತ್ತು ಬಸವ ಜಯಂತಿ ನಿಮಿತ್ತವಾಗಿ ಬೆಳಗಾವಿಯಲ್ಲಿ ನಾವೆಲ್ಲ ಇಡೀ ಜಿಲ್ಲೆಯ ಜನ ಎಲ್ಲ ಇಲ್ಲಿ ಕೂಡಿದ್ದೀವಿ. ಯಾಕಂತಂದ್ರೆ ನಾವೆಲ್ಲ ಪ್ರತಿ ತಾಲೂಕಿನೊಳಗೆ ಬಸವ ಜಯಂತಿಯನ್ನು ನಾವು ಅದ್ದೂರಿಯಾಗಿ ಮಾಡ್ತೀವಿ. ಜಿಲ್ಲಾ ಲೆವೆಲ್ದಾಗ ಮಾಡ್ಬೇಕಂತ ಹೋದ ವರ್ಷದಿಂದ ನಮ್ಮೆಲ್ಲ ನಾಯಕರು ಮುಂದೆ ಬರುವಂಥ ರವಿವಾರ ದಿವಸ ಮಾಡ್ಬೇಕನ್ನುವಂಥ ಮನೋಭಾವ, ಎಲ್ಲರೂ ಕೂಡ್ಬೇಕನ್ನುವಂಥ ಮನೋಭಾವದಿಂದ ನಾವೆಲ್ಲ ಇಲ್ಲಿ ಕೂಡಿದ್ದೀವಿ. ಬಸವ ಜಯಂತಿ ಇವತ್ತು ಭಾಳ ಅದ್ದೂರಿಯಾಗಿ ನಾವು ಆಚರಣೆಯನ್ನು ವೀರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ಹಿಡಿದು ಅದು PLE ಹೆಡ್ ಆಫೀಸ್ವರೆಗೂ RLS ಕಾಲೇಜ್ವರೆಗೂ ಪ್ರೊಸೆಷನ್ ಮುಖಾಂತರ ತೊಗೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ. ಬಸವ ಜಯಂತಿ ಮಹತ್ವವನ್ನು ಅಂದ್ರೆ ಅವರ ಒಂದು ಆದರ್ಶಗಳನ್ನ, ಅವರು ಇದ್ದಂಥ ವಚನಗಳನ್ನ ನಮ್ಮ ಯುವಕರಲ್ಲಿ ಅವೆಲ್ಲ ವಿತರಿಸಬೇಕು ಅನ್ನುವಂಥ ವಿಚಾರದ ದಾರಿಯಿಂದ ಪ್ರತಿ ವರ್ಷ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ನಾವೆಲ್ಲ ಹಿರಿಯೆಲ್ಲ ಮಾಡ್ಕೊಂಡು ಬಂದಾರೆ. ಅದೇ ರೀತಿ ನಾವು ಮುಂದೆ ಮಾಡ್ತೇವೆ. ನನ್ನ ನಮಸ್ಕಾರ. ಎಲ್ರಿಗೂ ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳು. ನಾನು ಮೊದಲನೇದಾಗಿ ಮಹಾಪೌರಾಗಿ ಬಸವ ಜಯಂತಿಯಲ್ಲಿ ನಾನು ಕೂಡ ಉತ್ಸಾಹವಾಗಿ ಪಾಲ್ಗೊಂಡಿದ್ದೀನಿ. ಬಹಳ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ಈ ಪ್ರತಿ ವರ್ಷಕ್ಕಿಂತ ಈ ವರ್ಷ ಕೂಡ ಬಹಳ ವಿಭಜನೆಯಿಂದ ನಡೀತಾ ಇದೆ. ಹಾಗೆ ನಮ್ಮ ಮಹಾನಗರ ಪಾಲಿಕೆಯಿಂದ ಕೂಡ ನಾವು ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಕೂಡ ನಾವು ಮಾಡಿದೀವಿ. ಎಲ್ಲಾ ಜನರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ಶಾಂತಿಯುತೆಯಾಗಿ ವಿಭಜನೆಯಿಂದ ಈ ಜಯಂತಿನ ನಾವು ಆಚರಿಸೋಣ ಅಂತ ಹೇಳಿ ಸಂದರ್ಭಿಸಲ್ಪಡ್ತೀನಿ. ಧನ್ಯವಾದಗಳು. ಇವತ್ತಿನ ದಿವಸ ಬೆಳಗಾವಿಯಲ್ಲಿ ಬಸವ ಜಯಂತಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಇವನಾರವ ಎನ್ನದೇ ಇವ ನಮ್ಮವ ಅಂತ ನಾವೆಲ್ಲರೂ ಒಗ್ಗಟ್ಟದಿಂದ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಿದ್ದೇವೆ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಅನ್ನೋದಕ್ಕಿಂತ ಸಾವಿರ ಸಂಖ್ಯೆಯಲ್ಲಿ ಬಸವ ಭಕ್ತರು ಸೇರಿದ್ದಾರೆ. ಈ ಬಾರಿ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಇಷ್ಟ ಇದೆ. ಈ ಸಾರಿ ಯುವಕ ಯುವತಿಯರು
ಬಸವಣ್ಣನ ಅನುಯಾಯಿಗಳ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ನಾವು ಈಗ ಎಲ್ಲ ಬೆಳಗಾವಿಯ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳು ಕೂಡಿ 2 ತಿಂಗಳವರೆಗೆ ದಿನಾಲೂ ನಾವು ಒಂದೊಂದು ಸಂಘ ಸಂಸ್ಥೆಗಳ ಜೊತೆ ನಾವು ಸಭೆ ಮಾಡಿ ಅವರನ್ನ ನಾವು ಪ್ರೋತ್ಸಾಹಿಸಿ ನಾವು ಬಂದದ್ದು ಇವತ್ತು ಪ್ರತಿಫಲ ಯಶಸ್ಸು ನಮಗೆ ಸಿಕ್ಕಿದೆ. ಬಹಳ ಖುಷಿಯಾಗಿದೆ. ಎಲ್ಲರಿಗೂ ವಿಶ್ವಗುರು ಬಸವಣ್ಣನವರ ಈ ಒಂದು ಜಯಂತಿ ಉತ್ಸವಕ್ಕೆ ಕೈ ಜೋಡಿಸಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಏನಂತಂದ್ರೆ ಈ ಬಸವ ಜಯಂತಿ ಪ್ರಯುಕ್ತ ಇನ್ನೊಂದು ಮೆರವಣಿಗೆ ನಡೆದಿದೆ, ಶೋಭಾಯಾತ್ರೆ ನಡೆಯುತ್ತೆ. ಈ ಶೋಭಾಯಾತ್ರೆಯಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಶೋಭಾಯಾತ್ರೆಯಲ್ಲಿ ವಿವಿಧ ವೇಷಭೂಷೆ ಮಾಡಿರುವ ಒಂದು ಈ ಜನರು ಇಲ್ಲಿ ಕಾಣ್ತಾ ಇದ್ದಾರೆ. ಸರ್, ಏನಿದು? ಇದು ಆಕ್ಚುಲಿ ಯಕ್ಷಗಾನ ಮತ್ತು ನಮ್ಮ ಹುಬ್ಬಳ್ಳಿಯಿಂದ ಬಂದಂತ ಈ ಯಕ್ಷಗಾನ ಕಮಿಟಿ ಭಜಂಗ ಕಲ್ಯಾಣ ತಂಡ ಹುಬ್ಬಳ್ಳಿಯಿಂದ ಯಕ್ಷಗಾನ ನೃತ್ಯವನ್ನ ಮಾಡ್ಲಿಕ್ಕೆ ಅದರ ವೇಷಭೂಷಣವನ್ನು ಧರಿಸಿ ಆ ರೀತಿಯ ವೇಷಭೂಷಣವಾದ ಬಸವಣ್ಣನವರ ಈ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಈ ವಿಶೇಷವಾದ ಉಡುಪನ್ನು ಧರಿಸಿ ಹುಬ್ಬಳ್ಳಿಯಿಂದ ಇಲ್ಲಿವರೆಗೆ ಬಂದು ತಮ್ಮ ಈ ನಮ್ಮ ಬೆಳಗಾವಿ ಕ್ಷೇತ್ರದಲ್ಲಿ ಈ ರೀತಿ ಬಸವೇಶ್ವರ ಜಯಂತಿಯನ್ನ ಆಚರಿಸಿರುವುದು ಒಂದು ವಿಶೇಷವಾದಂತಹ ಆಚರಣೆ ಆಗಿರುವುದರಿಂದ ಈ ಆಚರಣೆಯನ್ನು ವಿಶ್ವದಾದ್ಯಂತ ನಡೆಯಲಿ ಮತ್ತು ಈ ರೀತಿಯ ಯಕ್ಷಗಾನ ಕಾರ್ಯಕ್ರಮಗಳನ್ನ ಎಲ್ಲಾ ಕಡೆ ಹಬ್ಬಲಿ ಅನ್ನುವಂತ ಉದ್ದೇಶದಿಂದ ಬಸವೇಶ್ವರ ಈ ಜಯಂತಿಯ ಉತ್ಸವದಂದು ಈ ಯಕ್ಷಗಾನ ಕಮಿಟಿಯವರು ಈ ರೀತಿಯಾದ ವೇಷಭೂಷಣ ಧರಿಸಿ ಬೆಳಗಾವಿಯಲ್ಲಿ ಆಗಮಿಸಿರುತ್ತಾರೆ. ಸೊ ವೀಕ್ಷಕರ, ಏನಂತಂದ್ರೆ ಈ ಬಸವ ಜಯಂತಿ ಪ್ರಯುಕ್ತ ಏನು ಬೆಳಗಾವಿಯಲ್ಲಿ ಏನು ಮೆರವಣಿಗೆ ನಡೀತಾ ಇದೆ, ಶೋಭಾಯಾತ್ರೆ ನಡೀತಿದೆ. ಆ ಶೋಭಾಯಾತ್ರೆಯಲ್ಲಿ ಯಕ್ಷಗಾನ ಏನು ವೇಷಭೂಷೆ ಧರಿಸಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಪಾಯಿಂಟ್ ನ್ಯೂಸ್ ವೀಕ್ಷಕರು, ಏನಂತಂದ್ರೆ ಈ ಬಸವ ಜಯಂತಿ ರ್ಯಾಲಿಯಲ್ಲಿ ಮಾಜಿ ಮಂತ್ರಿಗಳಿದ್ದಾರೆ. ಬನ್ನಿ ಅವರೇ ಕೇಳ. ಸರ್, ಯಾವ ತರ ಬಸವ ಜಯಂತಿ ಆಚರಣೆ ಮಾಡ್ತಾ ಇದ್ದೀರಿ ನೀವು? ಹೌದು, ಕಳೆದ ವರ್ಷದಿಂದ ಲಿಂಗಾಯತ್ ಮಹಾಸಂಘಟನೆದವರು ನಮ್ಮ ಎಲ್ಲಾ ಸಮಾಜವನ್ನ ಎಲ್ಲ ಒಳಪಂಗಡವನ್ನ ಒಳಗೂಡಿಸ್ಕೊಂಡ ಇವತ್ತ ನಮ್ಮ ಮಾನ್ಯ ಪ್ರಭಾಕರ್ ಕೋರೆ ಅವರ ಅಧ್ಯಕ್ಷತೆಯೊಳಗ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜವಾಗಿಯೂ ನಮ್ಮ ಸಮಾಜ ಇವತ್ತ ಕಳೆದ ವರ್ಷದಿಂದ ಸ್ಪಂದನೆ ಮಾಡಿದ. ಈ ಸಲ ಸುಮಾರು 50,000 ಜನಸಂಖ್ಯೆ ಸೇರ್ಬೇಕು, ಬಸವಣ್ಣನ ಹೇಳಿರ್ತಕ್ಕಂಥ ಕಾಯಕವೇ ಕೈಲಾಸ ಅಂತಕ್ಕಂಥ ಏನು ಮಾತು ಮಾಡಿದರು. ಕಾಯಕ ಯೋಗಿಗಳು ಒಂದ್ ಕಡೆ ಬಂದಿದ್ದಾರೆ, ನಮಗೆಲ್ಲ ಖುಷಿ ಅನಿಸ್ತದೆ. ಬರ್ತಕ್ಕಂಥ ದಿವಸದೊಳಗ ಏನು ನಮ್ಮ ಪ್ರಮುಖರದಾರ, ಸ್ವಾಮೀಜಿಗಳದಾರ, ಪ್ರತಿ ವರ್ಷದ 2-3 ಸಲ ಕೂಡ ಈ ಸಮಾಜದ ಚಿಂತನೆಯನ್ನ ಇವತ್ತು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇದಷ್ಟು ನಂತರ ಮಾಜಿ ಮಂತ್ರಿಗಳಾದ ಶಿವಾನಂದ್ ಏನು ಈ ಭಾಗಿಯಾಗಿದ್ದಾರೆ. ವೀಕ್ಷಕರೇ, ಏನು ಈ ಬಸವ ಜಯಂತಿ ಪ್ರಯುಕ್ತ ಇದನ್ನ ಈ ಬಸವ ಜಯಂತಿ ಬೆಳಗಾವಿ ರ್ಯಾಲಿಯಲ್ಲಿ ಏನು ಡ್ಯಾನ್ಸ್ ಮಾಡ್ತಾ ಇದೊಂದು ಏನು ಬಸವ ಜಯಂತಿಯ ಒಂದು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ನೀವು ನೋಡ್ತಾ ಇದ್ದೀರಿ ಹೇಗೆ ಒಂದು ಜಲ್ലോಷ ಮಾಡ್ತಾ ಇದ್ದೀರಿ. ಹೇಗೆಲ್ಲ ಇದು ಬೆಳಗಾವಿಯ ಚನ್ನಪಟ್ಟಣದಿಂದ ಏನು ಈ ಮೂಲಕ ಇದೊಂದು ಬಸವ ರ್ಯಾಲಿ ಜರುಗ್ತಾ ಇದೆ. ಬಸವ ರ್ಯಾಲಿಯಲ್ಲಿ ಈ ಜಲ್లోಷನ ನೋಡ್ತಾ ಇದ್ರೆ ಹೇಗೆ ಒಂದು ಜನ ನೋಡಿ ಹೇಗೆ ಕುಣಿತಾ ಇದ್ದಾರೆ, ಡಾನ್ಸ್ ಮಾಡ್ತಾ ಇದ್ದಾರೆ. ಇದೊಂದು ವಿಷಯ ಭಾರತೀಯ ಏನು ಒಬ್ಬ ಲಿಂಗಾಯತ, ಕೋಟಿ ಲಿಂಗಾಯತ, ಬಸವ ಮಹಾರಾಜ್ ಜಯಂತ ಇದೊಂದು
ಜಲ್ଲୋಷದಲ್ಲಿ ಇದೀಗ ಜನ ಒಂದು ಸಂತೋಷದಲ್ಲಿ ಭಾಗಿಯಾಗಿದ್ದಾರೆ. ವೀಕ್ಷಕರೇ ನೋಡ್ತಾ ಇದ್ದಾರೆ, ಇದು ಬಸವ ಜಯಂತಿ ಪ್ರಯುಕ್ತ ಇದೊಂದು ಖುಷಿ ಆಚರಣೆ ಮಾಡ್ತಾ ಇದೆ. ಈ ರ್ಯಾಲಿಯಲ್ಲಿ ಏನು ಡಿಜೆ ಮುಖಾಂತರ ಹೆಜ್ಜೆ ಹಾಕ್ತಾ ಇದ್ದಾರೆ. ಈಗ ನಮ್ ಜೊತೆ ಮಾತಾಡುತ್ತಾ ಬಸವ ಜಯಂತಿಗೆ ಶುಭಾಶಯಗಳು. ಕೈಲಾಸದ ಶುಭಾಶಯಗಳು ಆಡುವ. ಸರ್ ನೋಡ್ತಿದ್ದಾರೆ, ಏನು ಒಂದು ಖುಷಿಯ ವಾತಾವರಣ ಇಲ್ಲಿ ಕಾಣ್ತದೆ. ಬಸವ ಜಯಂತಿ ಪ್ರಯುಕ್ತ ಏನು ಜಲೋಷದ ವಾತಾವರಣ ಇದೆ. ಡಿಜೆ ಅಲ್ಲಿ ಇದೊಂದು ಜನರ ಒಂದು ಸ್ಟೆಪ್ ಅನ್ನ ಹಾಕ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದಾರೆ ಬೆಳಗಾವಿಯ ಏನು ಸರ್ ಏನ್ ಹೇಳ್ತಾ ಇದ್ದಾರೆ ಸರ್, ಈ 893ನೇ ಬಸವ ಜಯಂತಿ ತಮ್ಗೆಲ್ಲರಿಗೂ ಶುಭಾಶಯಗಳು. ಕರ್ನಾಟಕ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣವರ ಜಯಂತಿಯನ್ನ ನಾವು ಕರ್ನಾಟಕದಲ್ಲಿ ಹುಟ್ಟಿದಕ್ಕಾಗಿ ಧನ್ಯವಾದ ಅರ್ಪಿಸುತ್ತೇವೆ. ವಿಶ್ವಗುರು ಬಸವಣ್ಣನವರಿಗೆ ಭಾರತ ದೇಶ. ಇದಷ್ಟು ಏನಂತಂದ್ರೆ ವೀಕ್ಷಕರೇ, ಬೆಳಗಾವಿಯ ಇದೊಂದು ಬಸವ ಜಯಂತಿ ಪ್ರಯುಕ್ತ ಏನು ಡಾಲ್ಬಿಯಲ್ಲಿ ಡೋಲ್ ತಾಶ ಏನು ಮೂಲಕ ಏನು ಹೆಜ್ಜೆ ಹಾಕ್ತಾ ಇದ್ದಾರೆ, ಒಂದು ಆಚರಣೆ ಮಾಡ್ತಾರೆ ಬೆಳಗಾವಿಯಲ್ಲಿ. ಇದೊಂದು ಏನು ಒಂದು ಸಂಭ್ರಮದ ಆಚರಣೆ ಆಗಿದೆ. Jai Jai Ram.
ಜಾತಿ ಧರ್ಮಗಳ ರೀತಿ ನೀತಿಗಳ ಮೇಲು ಕೀಳನ್ನು ಅಳಿಸಿ ಆದ ಧರ್ಮದ ಪ್ರೀತಿ ಸ್ನೇಹವ ನಾಡಿನೆಲ್ಲೆಡೆ ಬೆಳೆಸಿ ಜಾತಿ ಧರ್ಮಗಳ ರೀತಿ ನೀತಿಗಳ ಮೇಲು ಕೀಳನ್ನು ಅಳಿಸಿ ಆದ ಧರ್ಮದ ಪ್ರೀತಿ ಸ್ನೇಹವ ನಾಡಿನೆಲ್ಲೆಡೆ ಬೆಳೆಸಿ ಕಾಯಕವೇ ಕೈಲಾಸವೆಂದ ಬಸವಣ್ಣನ ನೆನೆಸಿ ಕಾಯಕವೇ ಕೈಲಾಸವೆಂದ ಬಸವಣ್ಣನ ನೆನೆಸಿ ಬಸವ ಬಸವ ಉತ್ಸವ ಬಸವ ಬಸವ ಉತ್ಸವ ಬಸವ ಬಸವ ಉತ್ಸವ ಇದು ಬಸವ ಜಯಂತಿ ಉತ್ಸವ ಪದವೇಳ ಪದವೇಳ ಹುಸಿಯನ್ನು ತುಳಿಬೇಡ ಅನ್ನಿಗೆ ಎಂದೆಂದು ಅಸೆಯಲಿ ಪಡಬೇಡ ಪದಗುರು ಬಸವಣ್ಣನ ಪರಮಭೂಮಿಯೊಂಬರು ಶರಣ ಶರಣಿಯರೆ ಹತ್ತ ತಂಗಿಯರೆ ಅಣ್ಣ ತಮ್ಮಳೆ ಬನ್ನಿ ಶರಣ ಶರಣಿಯರೆ ಹತ್ತ ತಂಗಿಯರೆ ಅಣ್ಣ ತಮ್ಮಳೆ ಬನ್ನಿ ಭಕ್ತಿ ಭಂಡಾರಿ ಜಗಜ್ಯೋತಿಯ ಜ್ಞಾನದೀಪವ ಬೆಳಗಿ ಭಕ್ತಿ ಭಂಡಾರಿ ಜಗಜ್ಯೋತಿಯ ಜ್ಞಾನದೀಪವ ಬೆಳಗಿ ಬಸವ ಬಸವ ಉತ್ಸವ ಇದು ಬಸವ ಜಯಂತಿ ಉತ್ಸವ ಕಲ್ಯಾಣ ನಾಡಿನ ಕೀರ್ತಿ ಪತಾಕೆಯ ಹಾರಿಸಿ ಬೆಳೆಸುವ ಉತ್ಸವ 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 ಇದು ಬಸವ ಜಯಂತಿ ಉತ್ಸವ ಕೂಡಲ ಸಂಗಮ ದೇವರ ಪ್ರೀತಿಯ ಗಂಧವ ಉತ್ಸವ ಅದು ಬಸವ ಜಯಂತಿ ಉತ್ಸವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖನನು ಭಾವಿಯಾಗುವ ಸಮರಸ ಸುಖನನು ಭಾವಿಯಾಗುವ ಈಗ ಹೇಳುವ ಗುರುದೇವನ ನೆನೆಯುವ ಈಗ ಹೇಳುವ ಗುರುದೇವನ ನೆನೆಯುವ ಆಗುವ ಎಂದು ಶಿರವಾಗಿ ಬಲಿಸುವ ಆಗುವ ಎಂದು ಶಿರವಾಗಿ ಬಲಿಸುವ ಪೂರ ಕೋಳಿ ಕೂಗಿದ್ದೆ ಕಾಣದ ಬಸವ 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 ನಾಮವ ವಾಮ ತುಂಬಿ ಭಕ್ತರೆಲ್ಲ ಆಡಿಪಾಡುವ ವಾಮ ತುಂಬಿ ಭಕ್ತರೆಲ್ಲ ಆಡಿಪಾಡುವ ಸಂಗನ ಬಸವ ಬಸವ ಶರಣರ ಬಸವ ಶರಣರ ಬಸವ ಕೂಡಲ ಸಂಗನ ಬಸವ ಸಂಗನ ಬಸವ ಬಸವ ಶರಣರ ಬಸವ ಶರಣರ ಬಸವ ಕೂಡಲ ಸಂಗನ ಬಸವ ಕಲ್ಯಾಣಗ ಬಂದಿದೆಯಣ್ಣೋ ಅಲ್ಲಿ ಶರಣರೆಲ್ಲ ಒಂದು ಮಾಡಿ ತಂದಿದೆಯಣ್ಣೋ ಕರುಣೆಯಿಂದ ಕಲ್ಯಾಣಗ ಬಂದಿದೆಯಣ್ಣೋ ಅಲ್ಲಿ ಶರಣರೆಲ್ಲ ಒಂದು ಮಾಡಿ ತಂದಿದೆಯಣ್ಣೋ ಕರುಣೆಯಿಂದ
ಅನುಭವದ ವಚನಗಳ ಆಡಿದೆಯಣ್ಣ, ಅನುಭವದ ವಚನಗಳ ಆಡಿದೆಯಣ್ಣ, ಆನಂದವನ್ನು ಈಗ ತಂದಿದೆಯಣ್ಣ. ಅನುಭವದ ವಚನಗಳ ಆಡಿದೆಯಣ್ಣ, ಆನಂದವನ್ನು ಈಗ ತಂದಿದೆಯಣ್ಣ. ಸಂಜನ ಬಸವ ಬಸವ ಶರಣರ ಬಸವ, ಶರಣರ ಬಸವ ಕೂಡಲ ಸಂಜನ ಬಸವ, ಸಂಜನ ಬಸವ ಬಸವ ಶರಣರ ಬಸವ, ಶರಣರ ಬಸವ ಕೂಡಲ ಸಂಜನ ಬಸವ. ಬಸವಣ್ಣ 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 ಶ್ರೀ ಗುರುವೇ ಸಂಜನ ಬಸವ. ಬಸವಣ್ಣ 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 ಶ್ರೀ ಗುರುವೇ ಸಂಜನ ಬಸವ. ಬಸವಣ್ಣ 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 ಶ್ರೀ ಗುರುವೇ ಸಂಜನ ಬಸವ, ಶರಣರ ಬಸವ, ಸಂಜನ ಬಸವ, ಶರಣರ ಬಸವ. ವಿಶ್ವಕ್ಕೆ ಬಸವ ಧರ್ಮ ಬೆಳೆಸಿದೆಯಲ್ಲ, ಜಗಜ್ಯೋತಿ ಜಗದ್ಗುರು ಬಸವಣ್ಣಗೆ. ವಿಶ್ವಕ್ಕೆ ಲಿಂಗ ಧರ್ಮ ಬೆಳೆಸಿದೆಯಲ್ಲ, ಜಗಜ್ಯೋತಿ ಜಗದ್ಗುರು ಬಸವಣ್ಣಗೆ. ಶರಣು 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 ಎನ್ನುತ್ತ, ಶರಣು 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 ಎನ್ನುತ್ತ, ಶರಣರ ಸಂಘದಲ್ಲಿ ಹಾಡಿ ಪಾಡುವು, ಶರಣರ ಸಂಘದಲ್ಲಿ ಹಾಡಿ ಪಾಡುವು, ಶರಣರ ಸಂಘದಲ್ಲಿ ಹಾಡಿ ಪಾಡುವು. ಸಂಜನ ಬಸವ ಬಸವ ಶರಣರ ಬಸವ, ಶರಣರ ಬಸವ ಕೂಡಲ ಸಂಜನ ಬಸವ, ಸಂಜನ ಬಸವ ಬಸವ ಶರಣರ ಬಸವ, ಶರಣರ ಬಸವ ಕೂಡಲ ಸಂಜನ ಬಸವ. ಬಸವಣ್ಣ 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 ಶ್ರೀ ಗುರುವೇ ಸಂಜನ ಬಸವ. ಬಸವಣ್ಣ ಬಸವಣ್ಣ ಸಂಜನ ಬಸವ, ಶರಣರ ಬಸವ, ಸಂಜನ ಬಸವ, ಶರಣರ ಬಸವ. ಏನು ಬೆಳಗಾವಿಯಲ್ಲಿ 883ನೇ ಜಯಂತಿ ಪ್ರಯುಕ್ತ ಬೆಳಗಾವಿಯಲ್ಲಿ ಬಸವ ಜಯಂತಿ ಅದ್ದೂರಿ ಆಚರಣೆ ಮಾಡ್ಲಾಗ್ತಾ ನೋಡ್ತಾ ಇದ್ದಾರೆ. ಏನು ಈ ಬಸವಣ್ಣವರ 1500 ಫೂಟ್ ಎತ್ತರ ಇರುವ ಇದೊಂದು ಪುತ್ಳಿಯನ್ನು ಟ್ಯಾಲಿಯಲ್ಲಿ ಇಡುವ ಮುಖಾಂತರ ಏನು ರ್ಯಾಲಿಯಲ್ಲಿ ಇದೊಂದು ಬಸವಣ್ಣವರ ಪುತ್ಳಿಯನ್ನು ಮೆರವಣಿಗೆ ಮೂಲಕ ಇಲ್ಲಿ ಸಾಗ್ತಾ ಇದೆ. ಬೆಳಗಾವಿಯ ಏನು ವ್ಯವಸ್ಥಿತ ಇದೊಂದು ಮೆರವಣಿಗೆ ಈಗ ಬಂದಿದೆ. ಶನಿವಾರಕೂಟದಲ್ಲಿ ಇದೊಂದು ಮೆರವಣಿಗೆ ನೀವು ದೃಶ್ಯಾವಳಿ ನೋಡ್ತಾ ಇದ್ದೀರಿ. ಏನು ಬಸವ ಜಯಂತಿಯ ಸಮಾನತೆಯ ಹರಿಕಾರ ಇವನ್ ಯಾರೋ ಇವ್ರು ನನ್ನವರ ಅನ್ನುವ ಸಂದೇಶ ಕೊಡುವ ಮೂಲಕ ಜನರಿಗೆ ಸಮಾನತೆಯ ಸಂದೇಶ ಬಸವಣ್ಣವರ ಜಯಂತಿ ಆಚರಣೆ ಪ್ರಯುಕ್ತ ಇದೊಂದು ಅದ್ದೂರಿ ಆಚರಣೆ ಬೆಳಗಾವಿಯಲ್ಲೇ ಮಾಡ್ತಾ ಇರೋದು.
ಕರ್ನಾಟಕ ಸಂಸ್ಕೃತಿ ನಾಯಕ ಸಮಾನತೆಯ ಹರಿಕಾರ ಬಸವ ಜಯಂತಿ ಇದೀಗ ಅದ್ದೂರಿ ಆಚರಣೆ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಜನಸಾಗರ ಇದೊಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಮಾಜದ ಮುಖಂಡರ ಅವ್ರನ್ನೇ ಮಾತಾಡೋದು. ಸರ್, ಏನ್ ಹೇಳಕ್ ಬಯಸ್ತಾ ಇದ್ದಾರೆ? ಬಸವಣ್ಣ ಯಾವಾಗಲೂ 12ನೇ ಶತಮಾನದೊಳಗಡೆ ಲಿಂಗಾಯತ ಧರ್ಮನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥವ್ರು. ಇವತ್ತು ಕರ್ನಾಟಕದೊಳಗೆ ಏನೇ ನಡೆದ್ರು ಕೂಡ ಬೆಳಗಾವಿ ಒಳಗಡೆ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು, ಸುವರ್ಣ ವಿಧಾನಸೌಧ ಹೊಂದಿರತಕ್ಕಂಥದ್ದು ಇರ್ಬೋದು, ರಾಜಕಾರಣಿಗೆ ಬದಲಾವಣೆ ಆಗಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ. ಹೀಗಾಗಿ ಬೆಳಗಾವಿಯಲ್ಲಿ ಏನೇ ನಡೆದ್ರು ಕೂಡ ರಾಜ್ಯದ ಒಂದು ಗಂಡಿ ಸ್ಥಾನ, ಒಂದು ಗಟ್ಟಿಯಾಗಿರ್ತಕ್ಕಂಥ ಸ್ಥಾನ. ಇವತ್ತು ಇಡೀ ರಾಜ್ಯವೇ ತಿರುಗಿ ನೋಡುವತ್ತ ಇವತ್ತು ಬಸವ ಜಯಂತಿಯನ್ನ ಬೆಳಗಾವಿ ಒಳಗಡೆ ಮಾಡ್ತಕ್ಕಂಥದ್ದು ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥದ್ದು. ಬಹಳಷ್ಟು ಯುವಕರಿಗೆ ಬಸವ ತತ್ವ ಅಂತಕ್ಕಂಥದ್ದು, ಲಿಂಗಾಯತ ಧರ್ಮ ಮತ್ತು ವಚನ ಸಾಹಿತ್ಯ ಇವತ್ತು ಜಗತ್ತಾದ್ಯಂತ ಎಲ್ಲ ಕೂಡ ಪರಿಚಯ ಆಗ್ತಾ ಇದೆ. ಆ ಪರಿಚಯ ಆಗ್ಬೇಕಂತಕ್ಕಂಥ ಉದ್ದೇಶಕ್ಕಾಗಿ ಇವತ್ತು ಬಸವ ಜಯಂತಿಯನ್ನ ಇವತ್ತು ಬೆಳಗಾವಿ ಒಳಗಡೆ ಇಷ್ಟೊಂದು ವಿಜೃಂಭಣೆಯಾಗಿ ಮಾಡ್ತಕ್ಕಂಥದ್ದು. ಯಾಕಂದ್ರೆ ವಿಶ್ವಕ್ಕೆ ಶಾಂತಿಯನ್ನ ಬಯಸಿರ್ತಕ್ಕಂಥ ಧರ್ಮ ಲಿಂಗಾಯತ. ಅಂತ ಲಿಂಗಾಯತ ವಚನ ಸಾಹಿತ್ಯವನ್ನ ಇವತ್ತು ಅಮೆರಿಕ, ಇಂಗ್ಲೆಂಡ್ ಅಂತವ್ರು ಒಪ್ಪುವಾಗ ನಮ್ಮ ಜನ ಮರಿತಾ ಇದ್ದಾರೆ. ಆದ್ರೆ ಮತ್ತಷ್ಟು ಇವತ್ತದು ಬರಬೇಕಾಗಿದೆ. ಆ ವಿಶಿಷ್ಟ ಆಚರಣೆಯೊಂದಿಗೆ ಇವತ್ತು ಯುವಕರಲ್ಲಿ ವಚನ ಸಾಹಿತ್ಯವನ್ನ ಮತ್ತು ಮೊದಲನೇ ಸಂಸತ್ತನ್ನು ಕೊಟ್ಟಿರ್ತಕ್ಕಂಥ ಜಗಜ್ಯೋತಿ ಬಸವಣ್ಣವರ ಜಯಂತಿ ಇಷ್ಟೊಂದು ವಿಜೃಂಭಣೆ ಬೆಳಗಾವಿಯಲ್ಲಿ ನಡೀತಾ ಇದೆ. ವಿಷಯಕರ ಏನಂತಂದ್ರೆ ವಿಶ್ವಕ್ಕೆ ಶಾಂತಿ ತೋರುವ ಮೂಲಕ ಬಸವಣ್ಣವರ ಜಯಂತಿ, ಅದ್ದೂರಿ ಜಯಂತಿ ಬೆಳಗಾವಿಯಲ್ಲಿ ಆಚರಣೆ ಮಾಡಲಾಗುತ್ತದೆ. ಸಮಾನತೆಯ ಸಂದೇಶ ನೀಡುವ ಬಸವೇಶ್ವರ ಜಯಂತಿ ಈಗ ಬೆಳಗಾವಿಯಲ್ಲಿ ಅದ್ದೂರಿ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ನೋಡ್ತಾ ಇದ್ದಾರೆ ಇದೊಂದು ಈ ಐತಿಹಾಸಿಕ ಕ್ಷಣಗಳನ್ನು ನೋಡಿ. शांति समाधान मंत्र भक्त महात्मा बसवेश्वर जय जयकार महात्मा बसवेश्वराय जय जय बसवेश्वराय जय जयकार महात्मा